ಏನ್ ಮಾಡ್ತಾ ಇದೆ ಗೊತ್ತಾ, ಒಂದು ಇನ್ಸಿಡೆಂಟ್ ಹೇಳ್ಬೇಕು. ನಾವು LKG ಇಂದ 7th ವರೆಗೂ ಒಂದು ಇಷ್ಟು ಜನ ಫ್ರೆಂಡ್ಸ್, ಅಂದ್ರೆ ಅವಾಗಿಂದನು 7th ವರೆಗೂ ಒಂದ್ ಸೆಟ್ ಆಫ್ ಫ್ರೆಂಡ್ಸ್ ಇದ್ವಿ ನಾವು. ಅವಾಗೆಲ್ಲ ಹೆಂಗೆ ಅಂದ್ರೆ ಕ್ಲಾಸಲ್ಲಿ ಟೀಚರ್ ಆಗಿರ್ಬೋದು, ಮನೇಲಿ ಪೇರೆಂಟ್ಸ್ ಆಗಿರ್ಬೋದು, ಚೆನ್ನಾಗಿ ಓದೋರ್ನೇ ಫ್ರೆಂಡ್ಸ್ ಮಾಡ್ಕೋಬೇಕು ಅನ್ನೋದೊಂದು ತಲೆಗೆ ತುಂಬಿಟ್ಟಿದ್ರು, ಅಥವಾ ಅದ್ ಹಂಗೆ ಬಂದ್ಬಿಟ್ಟಿತ್ತು. ನಾವು ಈಗ ಫಸ್ಟ್ 4 ರ್ಯಾಂಕ್, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್, ನಾವೆಲ್ಲ ಒಂದಿಷ್ಟು ಫ್ರೆಂಡ್ಸ್. ಆ ಗ್ರೂಪ್ ಆಫ್ ಫ್ರೆಂಡ್ಸ್ ಅಲ್ಲಿ 7th ಒಬ್ಳು ಆಡ್ ಆನ್ ಆಗ್ತಾಳೆ, ಸಹನಾ ಅಂತ. ಸೊ ಏನ್ ಮಾಡ್ತಾನೆ, ನಮ್ದು ಗ್ರೂಪ್ ಅಲ್ಲಿ ಇದ್ದಿದ್ ಫ್ರೆಂಡ್ ರಾಕೇಶ್ ಅಂತ, ಆಲ್ ಆಫ್ ಅ ಸಡನ್ ಅವ್ನ್ ಮ್ಯಾಥಮೆಟಿಕ್ಸ್ ಅಲ್ಲಿ ವೆರಿ ಪಂಟ, ಅವನು ತುಂಬಾ ಶಾರ್ಪ್ ಇದ್ದ. ಸೊ ಎಲ್ಲ ಅವಳಿಗೆಲ್ಲ ಹೇಳ್ಕೊಡೋದು, ಅಥವಾ ಜಾಸ್ತಿ ಅವಳಿಗೆ ಟೈಮ್ ಕೊಡೋದೆಲ್ಲ ಮಾಡ್ತಿದ್ವಿ. ನಾವೆಲ್ಲ ಫ್ರೆಂಡ್ಸು ಪೊಸೆಸಿವ್ ಫೀಲ್ ಆಗ್ಬಿಟ್ಟಿದ್ವಿ ನಾವು. ಏನ್ ಇವನು ನಮ್ಗೆ ಟೈಮೇ ಕೊಡ್ತಾ ಇಲ್ಲ, ಮ್ಯಾಥ್ಸ್ ಆಕ್ಚುಲಿ ಯೂಶಲಿ ಮ್ಯಾಥ್ಸ್ ಎಲ್ಲ ಅವನೇ ಹೇಳ್ಕೊಡ್ತಾ ಇದ್ದಿದ್ದು ನಮಗೆ, ಏನ್ ಟೈಮೇ ಕೊಡ್ತಾ ಇಲ್ವಲ್ಲ ನಮ್ಗೆಲ್ಲ ಅನ್ನೋ ತರ ಪೊಸೆಸಿವ್ನೆಸ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಅವನ್ ಏನ್ ಮಾಡಿದ್ದ, ಒಂದಿನ ಲವ್ ಲೆಟರ್ ಬರೆದು ನನಗ್ ಕೊಟ್ಟು ಅವಳು ಕೊಡು ಅಂತ ಕೊಟ್ಟಿದ್ದ. ಐ ಮೀನ್ ಇಟ್ ವಾಸ್ ಇನ್ 7th ಸ್ಟ್ಯಾಂಡರ್ಡ್. ನನಗೆ ಲವ್ ಅಂದ್ರೆ ತಪ್ಪು, ಹಿ ಇಸ್ ಡೂಯಿಂಗ್ ಸಮಥಿಂಗ್ ರಾಂಗ್. ನಾನೇನ್ ಮಾಡಿದೆ, ಆ ಲವ್ ಲೆಟರ್ ನ ಅವಳಿಗೆ ಕೊಟ್ಟುಬಿಟ್ಟು ನೆಕ್ಸ್ಟ್ ಬ್ರೇಕ್ ಟೈಮ್ ಅಲ್ಲಿ ಸ್ಟಾಫ್ ರೂಮ್ಗೆ ಹೋಗಿ ಮೇಡಮ್ಗೆ ಕಂಪ್ಲೇಂಟ್ ಮಾಡ್ಬಿಟ್ಟಿದ್ದೆ, ನಮ್ ಕ್ಲಾಸ್ ಟೀಚರ್ಗೆ.